ಸರ್ಕಾರಿ ಸಿಬ್ಬಂದಿಗಳಿಗೂ ಕೂಡ ವೈಯಕ್ತಿಕವಾಗಿ ಹಾಗೆ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತ ಈ 10 ಜನ ಅಧಿಕಾರಿ ಸಿಬ್ಬಂದಿಗಳು ಈ ದಿನ ಅಂದ್ರೆ ಈ ತಿಂಗಳು ವಯೋನಿವೃತ್ತಿ ಹೊಂದ್ತಾ ಇದ್ದಾರೆ. ಅವರಿಗೆ ಈ ಮಾನ್ಯ ಕಮಾಂಡೆಂಟ್ ಅವರ ಪರವಾಗಿ ಹಾಗೆ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಾಗೆ ಕುಟುಂಬಸ್ಥರು ಕೂಡ 3ನೇ ಪಡೆ KSRP ಬೆಂಗಳೂರು ಘಟಕದಲ್ಲಿ ಕಾನಿಸ್ಟೇಬಲ್ ಹುದ್ದೆಗೆ ನೇಮಕ ಹೊಂದಿರ್ತಾರೆ. 1989ರಲ್ಲಿ 1998 STF ಘಟಕಕ್ಕೆ ವರ್ಗಾವಣೆಗೊಂಡಿರ್ತಾರೆ. ಮತ್ತೆ ಗುಪ್ತವಾರ್ತೆ ಘಟಕದಲ್ಲೂ ಕೂಡ ಕರ್ತವ್ಯ ನಿರ್ವಹಿಸಿರುತ್ತಾರೆ. 2016ರಲ್ಲಿ ಹೆಡ್ ಕಾನ್ಸ್ಟೇಬಲ್ ಮುಂಬಡ್ತಿ ಹೊಂದಿದ್ದು ಅವರು ಗುಪ್ತವಾರ್ತೆಯಲ್ಲೇ ಕರ್ತವ್ಯ ನಿರ್ವಹಿಸಿರ್ತಾರೆ. 2019ರಲ್ಲಿ ಸ್ಪೆಷಲ್ ASI ಹುದ್ದೆಗೆ ಮುಂಬಡ್ತಿ ಹೊಂದಿ ರಾಜ್ಯ ಗುಪ್ತವಾರ್ತೆಯಲ್ಲಿ ಕರ್ತವ್ಯ ನಿರ್ವಹಿಸಿರ್ತಾರೆ. 2022ರಲ್ಲಿ 4ನೇ ಪಡೆಗೆ KSRP ಘಟಕಕ್ಕೆ ಕೋರಿಕೆ ವರ್ಗಾವಣೆಗೊಂಡಿತ್ತು. ತದನಂತರ 2023ರಲ್ಲಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಮುಂಬಡ್ತಿ ಹೊಂದಿ 1ನೇ ಪಡೆಯಲ್ಲಿ ಕರ್ತವ್ಯ ನಿರ್ವಹಿಸಿರ್ತಾರೆ. ಸದೈವ PCO ಕಮಾಂಡೋ ತರಬೇತಿ, ಬಾಂಬ್ ಡಿಸ್ಪೋಸಲ್ ತರಬೇತಿ ಪೂರ್ಣಗೊಳಿಸಿರ್ತಾರೆ ಹಾಗೂ PDMS ನಲ್ಲಿ ವಾಹನ ತರಬೇತಿ ಕೂಡ ಮಾಡಿರ್ತಾರೆ. ಅವರು ಹೆಚ್ಚು ಅಧಿಕಾರಿಗಳೊಂದಿಗೆ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿರ್ತಾರೆ. ಸದೈವ ಶ್ರೀಮತಿ ಕುಲಸುಂದರವಾಗಿದ್ದು ಸದೈವ ಪತ್ನಿಯವರಿಗೆ ವಜೀರಾ ಬೇಗಂ, ರೋಮಿಯಾ, ಮುಮ್ತಾಜ್ ತಮೀರ್ ಇರ್ತಾರೆ. ನಂತರ 2017ರಂದು ASI ಹುದ್ದೆಗೆ ಮುಂಬಡ್ತಿ ಹೊಂದಿರ್ತಾರೆ. ಮುಂದ್ರಾಬಾದ್ ಕರ್ತವ್ಯ ನಿರ್ವಹಿಸಿರ್ತಾರೆ. 2019ರಂದು 1ನೇ ಪಡೆಗೆ ಕೋರಿಕೆ ವರ್ಗಾವಣೆ ಹೊಂದಿರ್ತಾರೆ. 2022ರಲ್ಲಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಪದೋನ್ನತಿ ಹೊಂದಿ 1ನೇ ಪಡೆಯಲ್ಲಿ ಕರ್ತವ್ಯ ನಿರ್ವಹಿಸಿರ್ತಾರೆ. ಶ್ರೀಮತಿ ತುಳಸಿ ಅವರು ವಿವಾಹ ಆಗಿದ್ದು ಸದೈವರಿಗೆ ದಂಪತಿಯವರಿಗೆ ಎನ್ ಮಂಗಳ, ಎನ್ ಶೇಖರ್, ಎನ್ ಅರುಣ, ಎನ್ ಶಿವಶಂಕರ್ ಎಂಬ 4 ಮಕ್ಕಳು ಹೊಂದಿರುತ್ತಾರೆ. ಸದೈವರು ಕೇರಳ, ತಮಿಳುನಾಡು, ಗುಜರಾತ್, ಹರಿಯಾಣ, ಉತ್ತರ ಪ್ರದೇಶ ಇತರೆ ರಾಜ್ಯಗಳಲ್ಲಿ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಮತ್ತೆ MMLs ಮಧವೇಶ್ವರ ಬೆಟ್ಟದಲ್ಲಿ 5 ವರ್ಷ ಸುದೀರ್ಘ ಕರ್ತವ್ಯ ನಿರ್ವಹಿಸಿದ್ದಾರೆ. STF ಅಲ್ಲಿ ಕೂಡ ಕರ್ತವ್ಯ ನಿರ್ವಹಿಸಿದ್ದಾರೆ. ಸದೈವರು STF ಕರ್ತವ್ಯದಲ್ಲಿ ಕರ್ತವ್ಯ ನಿರ್ವಹಿಸಿದ್ದರಿಂದ 3,30,000 ಹಾಗೆ 1 ಲಕ್ಷ ಸುಮಾರು 12 ಲಕ್ಷ ನಗದು ಬಹುಮಾನನೇ ಇವರು ಪಡೆದಿರುತ್ತಾರೆ. ಸದೈವರು ಒಟ್ಟು 35 ವರ್ಷ 8 ತಿಂಗಳು ಕಾಲ ಸದ್ಯನಿಷ್ಠೆ. ಸದೈವರು 33 ವರ್ಷಗಳ ಕಾಲ ಸದ್ಯನಿಷ್ಠೆ ಹಾಗೂ ಶಿಸ್ತಿನ ಕರ್ತವ್ಯ ವ್ಯವಸ್ಥೆಯಿಂದ ಈ ತಿಂಗಳು ವಯೋನಿರ್ತಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು. ತದನಂತರ ಸ್ಪೆಷಲ್ ASI HK ಹಡಪದವರು ಒಂದನೇ ಪಡೆಗೆ ವರ್ಗಾವಣೆಯಾಗಿರ್ತಾರೆ. ನಂತರ 2022ರಲ್ಲಿ ಸ್ಪೆಷಲ್ ASI ಹುದ್ದೆಗೆ ಮುಂಬಡ್ತಿ ಹೊಂದಿ 1ನೇ ಪಡೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಇವರು ಪ್ರಸ್ತುತ ಹೆಬ್ಬಾಳದಲ್ಲಿ ಸಾಮಾನ್ಯ ಕರ್ತವ್ಯ ನಿರ್ವಹಿಸಿದ್ದಾರೆ. ಸದೈವರಿಗೆ ಶ್ರೀಮತಿ ಲಲಿತಾ ಅವರ ವಿವಾಹವಾಗಿದ್ದು ಸದೈವ ದಂಪತಿಗೆ ಚೇತನ್, ಸುಮಾ ಎಂಬ 1 ಗಂಡು ಮತ್ತು ಹೆಣ್ಣು ಮಗುವನ್ನು ಹೊಂದಿರುತ್ತಾರೆ. ಇವರು ಗೋವಾದಲ್ಲಿ ನಡೆದ ರಾಷ್ಟ್ರಮಟ್ಟದ ಕುಸ್ತಿ ಕ್ರೀಡೆಯಲ್ಲಿ ರಾಜ್ಯವನ್ನು ಪ್ರತಿನಿಧಿಸಿ ಚಿನ್ನದ ಪದಕ ಕೂಡ ಗೆದ್ದಿರ್ತಾರೆ. ಅನೇಕ ಬಾರಿ ರಾಜ್ಯ ಮಟ್ಟದ ಕುಸ್ತಿ ಕ್ರೀಡೆಗಳಲ್ಲಿ ಭಾಗವಹಿಸಿ ಬಹುಮಾನ ಕೂಡ ಗೆದ್ದು ಪೊಲೀಸ್ ಇಲಾಖೆಗೆ ಗೌರವ ತಂದಿರ್ತಾರೆ. ಸದೈವರು ತಮ್ಮ ವೃತ್ತಿ ಬದುಕಿನಲ್ಲಿ ಅತ್ಯುತ್ತಮ ಸೇವೆ ಕೂಡ ಸಲ್ಲಿಸಿ ಅನೇಕ ಬಹುಮಾನಗಳಿಗೆ ಪಾತ್ರರಾಗಿದ್ದು 34 ವರ್ಷ ಕಾಲ ಶ್ರದ್ಧೆನಿಷ್ಠೆ ಹಾಗೂ ಶಿಸ್ತಿನಿಂದ ಕರ್ತವ್ಯ ನಿರ್ವಹಿಸಿ ಈ ತಿಂಗಳು ವಯೋನಿವೃತ್ತಿರುವಂತ ಇದ್ದಾರೆ. ಅವರು ಹೃತ್ಪೂರ್ವಕ ಧನ್ಯವಾದಗಳು. ಕೋರಿಕೆ ವರ್ಗಾವಣೆ ಹೊಂದಿರ್ತಾರೆ. 2001ರಲ್ಲಿ PTS ತರಬೇತಿ ಶಾಲೆ ಮುಂದಿರಬಾದ್ ವರ್ಗಾವಣೆ, ನಂತರ 2010ರಲ್ಲಿ 9ನೇ ಕೋರಿಕೆ ವರ್ಗಾವಣೆ ಹೊಂದಿರ್ತಾರೆ. ಇವರು ANF ಘಟಕಕ್ಕೆ ವರ್ಗಾವಣೆ ಹೊಂದಿರ್ತಾರೆ. ನಂತರ 9ನೇ ಪಡೆ ಕೋರಿಕೆ ವರ್ಗಾವಣೆ ಹೊಂದು 2012ರಲ್ಲಿ CCTV ಘಟಕಕ್ಕೆ ವರ್ಗಾವಣೆ ಇರ್ತಾರೆ. 2015ರಲ್ಲಿ ಹೆಡ್ ಕಾನ್ಸ್ಟೇಬಲ್ ಮುಂದೆ ಒಂದು 1ನೇ ಪಡೆಗೆ ವರ್ಗಾವಣೆಗೊಂಡಿದ್ದು ಇವರು ಮತ್ತೆ CCTV ಕರ್ತವ್ಯ ನಿರ್ವಹಿಸಿರ್ತಾರೆ. 2021ರಲ್ಲಿ ಸ್ಪೆಷಲ್ ASI ಮೂರ್ತಿ ಹೊಂದಿ 3ನೇ ವರ್ಗಾವಣೆ ಕೋರಿಕೆ ಮೇಲೆ 2023ರಿಂದ 1ನೇ ಪಡೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಸದೈವರು ಶ್ರೀಮತಿ ಪ್ರಮೀಳಮ್ಮ ಅವರನ್ನು ವಿವಾಹವಾಗಿದ್ದು ಸದರಿ ದಂಪತಿಯವರಿಗೆ KP ಶ್ವೇತಾ ಎಂಬ ಒಬ್ಬಳು ಹೆಣ್ಣು ಮಗಳಿದ್ದು KP ಸುಮಿತ್ ಎಂಬ ಗಂಡು ಮಗನಿರ್ತಾರೆ. ಸದೈವರು PCIC ಮತ್ತು PSIO NST ಹರಿಯಾಣ ರಾಜ್ಯ ತರಬೇತಿಯನ್ನು ಕೂಡ ಪಡೆದಿದ್ದಾರೆ. IFO ತರಬೇತಿ, CRPF ಯಲಹಂಕ ಘಟಕದಲ್ಲಿ ತಮ್ಮ 5 ಫೋರ್ಸ್ ರಾಕ್ ಕ್ಲೈಂಬಿಂಗ್ ಹೊಂದಿದ್ದು 14ರಲ್ಲಿ ಹೆಡ್ ಕಾನ್ಸ್ಟೇಬಲ್ ಹುದ್ದೆಗೆ ಮುಂಬಡ್ತಿ ಹೊಂದಿರುತ್ತಾರೆ. 11/7/2022ರಂದು ಸ್ಪೆಷಲ್ ASI ಹುದ್ದೆಗೆ ಮುಂಬಡ್ತಿ ಹೊಂದಿ 1ನೇ ಪಡೆಯಲ್ಲಿ ಪ್ರಸ್ತುತ A ದಳದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಸದೈವರು RF ತರಬೇತಿಯನ್ನು ಯಲಹಂಕದಲ್ಲಿ ಪೂರ್ಣಗೊಳಿಸಿದ್ದು 5 ಫೋರ್ಸ್ ತರಬೇತಿ ಕೂಡ PDMS ತರಬೇತಿ ಕೂಡ ಪೂರ್ಣಗೊಳಿಸಿದ್ದಾರೆ. ಸದೈವರಿಗೆ ಶ್ರೀಮತಿ ಮಂಜುಳಾ ಎಂ ಅವರು ವಿವಾಹವಾಗಿದ್ದು ಸದರಿ ದಂಪತಿಗೆ ಶ್ರಾವಣಿ ಎಂಬ ಹೆಣ್ಣು ಮಗಳು ಹಾಗೂ ಮಂಜೇಶ್ ಎಂಬ ಗಂಡು ಮಗು ಕೂಡ ಹೊಂದಿರುತ್ತಾರೆ.
ಇವರು ಹಲವು ರಾಜ್ಯ ಚುನಾವಣೆ ಬಂದೋಬಸ್ತ ಕರ್ತವ್ಯ ನಿರ್ವಹಿಸಿದ್ದಾರೆ. ಈಗ ಪ್ರಸ್ತುತ IPS ಮಿಸ್ನಲ್ಲಿ ಕರ್ತವ್ಯ ನಿರ್ವಹಿಸಿದ್ದು ಮೇಲಧಿಕಾರಿಗಳಿಗೆ ಹಾಗೂ ನಗದು ಭವನಗಳು ಕೂಡ ಪ್ರಶಂಸೆಗೆ ಒಳಗೊಂಡಿರ್ತಾರೆ. ಒಟ್ಟು 33 ವರ್ಷಗಳ ಕಾಲ ಶ್ರದ್ಧೆ ನಿಷ್ಠೆ ಹಾಗೂ ಅದು ಶಿಸ್ತಿನಿಂದ ಕರ್ತವ್ಯ ನಿರ್ವಹಿಸಿ ಈ ದಿನ ವಯೋನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ನೆಕ್ಸ್ಟ್ ಅವಲ್ಕೊಂಡಪ್ಪ ಅವರು 19ರಲ್ಲಿ ಸ್ಪೆಷಲ್ KSRP ತುಮಕೂರು ಘಟಕಕ್ಕೆ ವರ್ಗಾವಣೆಯಿರುತ್ತಾರೆ. ನಂತರ 2019ರಲ್ಲಿ 1ನೇ ಪಡೆ ಬೆಂಗಳೂರು ಘಟಕಕ್ಕೆ ಕೋರಿಕೆ ವರ್ಗಾವಣೆಯಿರ್ತಾರೆ. ಪ್ರಸ್ತುತ ಬಿ ದಳದಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಇವರು ರಾಂಗ್ ಕ್ಲೈಂಬಿಂಗ್ ತರಬೇತಿ ಹಾಗೆ ಚೇರ್ ಗ್ಯಾಸ್ ಮತ್ತು RAF ತರಬೇತಿ, CRPF ಯಲಹಂಕದಲ್ಲಿ ತರಬೇತಿ ಪಡೆದಿದ್ದಾರೆ. ಸದರಿಯವರು ಶ್ರೀಮತಿ ಲಕ್ಷ್ಮೀ ದೇವಮ್ಮ